ರಾಮಾಯಣದ ಈ ಮಹಾಕಾವ್ಯದ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದು ದಕ್ಷಿಣ ಏಷ್ಯಾದ ಸಂಸ್ಕೃತಿಯ ಅಡಿಪಾಯ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ. ಕಥೆ ಶುರುವಾಗೋದು ಅಯೋಧ್ಯ ರಾಜ್ಯದಿಂದ. ಇಲ್ಲಿ ಒಬ್ಬ ಆದರ್ಶ ರಾಜಕುಮಾರ ಹುಟ್ತಾನೆ. ಹುಟ್ಟಿನಿಂದಲೇ ರಾಮ ಒಬ್ಬ ಶ್ರೇಷ್ಠ ನಾಯಕ. ಅವನು ತನ್ನ ಸಾಮರ್ಥ್ಯವನ್ನು ಬೇಗನೆ ಸಾಬೀತುಪಡಿಸ್ತಾನೆ. ಶಿವನ ಆ ಬಿಲ್ಲನ್ನು ಮುರಿದು ತನ್ನ ದೈವಿಕ ಶಕ್ತಿಯನ್ನು ತೋರಿಸಿ ಸೀತೆಯ ಮನಸ್ಸನ್ನು ಗೆಲ್ಲುತ್ತಾನೆ. ಆದರೆ ರಾಮ ರಾಜನಾಗುವ ಸಮಯದಲ್ಲಿ ಅರಮನೆಯ ಒಂದು ಒಳಸಂಚು ಎಲ್ಲವನ್ನೂ ಬದಲಾಯಿಸುತ್ತೆ. ಇಲ್ಲಿ ನೋಡಿ, ರಾಣಿ ಕೈಕೇಯಿ ಕೇಳಿದ ಒಂದೇ ಒಂದು ವರ ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತು. ಇದು ಅನ್ಯಾಯ ಅಂತ ಗೊತ್ತಿದ್ರೂ ರಾಮ ತನ್ನ ತಂದೆ ಮಾತಿಗೆ ಬೆಲೆ ಕೊಟ್ಟು ವನವಾಸಕ್ಕೆ ಒಪ್ಕೋತಾನೆ. ವನವಾಸದಲ್ಲಿದ್ದ ರಾಮ, ಸೀತೆ ಮತ್ತು ಲಕ್ಷ್ಮಣನಿಗೆ ಒಂದು ಹೊಸ ಭಯಾನಕ ಸವಾಲೆದುರಾಗತ್ತೆ. ಒಂದು ಘಟನೆ ಹೇಗೆ ಮತ್ತೊಂದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದೇ ಇಲ್ಲಿರೋ ಕಥೆ. ಸೀತೆಯನ್ನ ಕಳೆದುಕೊಂಡ ರಾಮ ಹುಡುಕಾಟ ಶುರು ಮಾಡ್ತಾನೆ. ಆದರೆ ಈ ಪಯಣದಲ್ಲಿ ಅವನು ಒಬ್ಬಂಟಿಯಾಗಿರ್ಲಿಲ್ಲ. ಈ ಮೈತ್ರಿಯಿಂದ ರಾಮನಿಗೆ ಒಂದು ದೊಡ್ಡ ಸೈನ್ಯ ಸಿಗುತ್ತೆ, ಜೊತೆಗೆ ಹನುಮಂತನಂತಹ ನಿಷ್ಠಾವಂತ ಯೋಧ ಕೂಡ. ಅವರ ಹುಡುಕಾಟ ಸಮುದ್ರದ ತೀರಕ್ಕೆ ಬಂದು ನಿಲ್ಲುತ್ತೆ. ದೂರದಲ್ಲಿ ರಾವಣನ ಲಂಕೆ ಕಾಣಿಸ್ತಾ ಇತ್ತು. ಅಷ್ಟು ದೊಡ್ಡ ಸೈನ್ಯ ಈ ಸಾಗರವನ್ನು ದಾಟೋದು ಹೇಗೆ? ಆದರೆ ಅವರ ಹತ್ತಿರ ಒಂದು ವಿಶೇಷ ಅಸ್ತ್ರ ಇತ್ತು. ಅದುವೇ ಹನುಮಂತ. ತನ್ನ ಅಪಾರ ಶಕ್ತಿಯಿಂದ ಒಂದೇ ನೆಗೆತದಲ್ಲಿ ಸಮುದ್ರವನ್ನೇ ದಾಟಿಬಿಡ್ತಾನೆ. ಹನುಮಂತ ಸೀತೆಯನ್ನ ಹುಡುಕೋದು ಮಾತ್ರವಲ್ಲ, ಲಂಕೆಗೆ ರಾಮನ ಸೈನ್ಯದ ಬಲವನ್ನೂ ತೋರಿಸಿ ಬರ್ತಾನೆ. ಈಗ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಒಂದು ಕಡೆ ಧರ್ಮ, ಇನ್ನೊಂದು ಕಡೆ ಅಧಿಕಾರದ ದಾಹ. ತುಂಬಾ ದೊಡ್ಡ ಯುದ್ಧ ನಡೆಯುತ್ತೆ. ಕೊನೆಗೆ ರಾಮ ರಾವಣನನ್ನು ಸೋಲಿಸಿ ಕೆಟ್ಟದರ ಮೇಲೆ ಒಳ್ಳೆಯದು ಗೆಲ್ಲುತ್ತೆ. ಸೀತೆಯನ್ನು ರಕ್ಷಿಸಿದ ನಂತರ ಅವಳು ತನ್ನ ಪರಿಶುದ್ಧತೆಯನ್ನು ಸಾಬೀತುಪಡಿಸಲು ಅಗ್ನಿ ಪರೀಕ್ಷೆ ಎದುರಿಸಬೇಕಾಗುತ್ತೆ. ಯುದ್ಧ ಮುಗಿತು, ವನವಾಸವೂ ಮುಗಿತು. ಈಗ ರಾಮ ಮತ್ತು ಸೀತೆ ಅಯೋಧ್ಯೆಗೆ ವಾಪಸ್ ಬರ್ತಾರೆ. ರಾಮನ ಪಟ್ಟಾಭಿಷೇಕದ ನಂತರ ಒಂದು ಆದರ್ಶ ರಾಜ್ಯ ಶುರುವಾಗುತ್ತೆ. ಅದನ್ನೇ ರಾಮರಾಜ್ಯ ಅಂತ ಕರೆಯೋದು. ಸಾವಿರಾರು ವರ್ಷಗಳಾದರೂ ಕರ್ತವ್ಯ, ಪ್ರೀತಿ ಮತ್ತು ಯುದ್ಧದ ಈ ಕಥೆ ಇವತ್ತಿಗೂ ಯಾಕೆ ಇಷ್ಟು ಮುಖ್ಯ?